ಚಂದನವನ ಹೊಸ ಸಿನಿಮಾಗಳ ಚಿತ್ರೀಕರಣದ ಮೂಲಕ ಹೌಸ್ಫುಲ್ ಪ್ರದರ್ಶನದ ಮೂಲಕ ಹೆಸರು ಮಾಡಿದಂತಹ ಇಂಡಸ್ಟ್ರಿ. ಇತ್ತೀಚೆಗೆ ಇಂಡಸ್ಟ್ರಿಯಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ, ಬ್ಯಾಕ್ ಟು ಬ್ಯಾಕ್ ಸ್ಯಾಡ್ ನ್ಯೂಸ್ಗಳು ಒಂದು ರೀತಿ ಗ್ರಹಣ ಹಿಡಿದಂತೆ ಮಾಡಿದೆ ಚಂದನವನಕ್ಕೆ. ಈ ಸಂಕಷ್ಟವನ್ನು ಹರಣ ಮಾಡಲಿಕ್ಕೆ ಇವತ್ತು ಚಿತ್ರರಂಗ ದೇವರ ಮೊರೆ ಹೋಗಿದೆ, ಮಹಾಯಾಗವನ್ನು ಕೂಡ ಮಾಡಿದೆ. ಬನ್ನಿ, ಈ ಕುರಿತಂತೆ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ಸ್ಯಾಂಡಲ್ವುಡ್ ಒಳಿತಿಗಾಗಿ ಹೋಮ ಹವನ, 4 ಗಂಟೆ ಯಾಗ, 100 ಕಲಾವಿದರು ಭಾಗಿ. ಭವಿಷ್ಯ ನುಡಿದು ಕಲಾವಿದರ ಮೇಲೆ ನಾಗಪಾತ್ರಿ ಸಿಟ್ಟು. ಚಿತ್ರರಂಗ ಸಂಕಷ್ಟದಲ್ಲಿದೆ. ಸಾವು ನೋವುಗಳಷ್ಟೇ ಅಲ್ಲ, ಸೋಲು, ಹಿನ್ನಡೆ ಇಡೀ ಚಿತ್ರರಂಗವನ್ನು ಸಂಕಷ್ಟಕ್ಕೆ ದೂಡಿದೆ. ಇದರಿಂದ ಪರಿಹಾರ ಸಿಗಲಿ ಅಂಥೇಳಿ ಕಲಾವಿದರ ಸಂಘದ ವತಿಯಿಂದ ರಾಕ್ಲೈನ್ ವೆಂಕಟೇಶ್ ಮತ್ತು ದೊಡ್ಡಣ್ಣ ನೇತೃತ್ವದಲ್ಲಿ ಹೋಮ ಹವನ ಯಾಗ ನಡೆಸುವ ಮೂಲಕ ಶಾಂತಿ ಹೋಮಗಳನ್ನು ಮಾಡಿಸಲಾಯಿತು. ಬೆಳಗ್ಗೆ 8 ಗಂಟೆಗೆ ಆರಂಭವಾದ ಪೂಜಾ ಕಾರ್ಯದಲ್ಲಿ ನಟಿ ಶಾಂತಲಾ, ಮಾಲತಿ ಶ್ರೀ ಮೈಸೂರು, ಪದ್ಮಜಾ ರಾವ್, ಪದ್ಮಾ ವಾಸಂತಿ, ಪದ್ಮಿನಿ ಅವರಿಂದ 5 ಮುತ್ತೈದೆಯರು ದೀಪ ಬೆಳಗಿಸುವ ಮೂಲಕ ಪೂಜೆಗೆ ಚಾಲನೆ ಕೊಡಲಾಯಿತು. ಗಣಪತಿ ಹೋಮ, ಮೃತ್ಯುಂಜಯ ಹೋಮ, ಆಶ್ಲೇಷ ಬಲಿ, ಸರ್ಪಶಾಂತಿ ಹೋಮವನ್ನು ಮಾಡಿಸಲಾಗಿದೆ. 8 ಮಂದಿ ಪುರೋಹಿತರ ತಂಡದಿಂದ ನಡೆಸಲಾಗಿದ್ದ ವಿಶೇಷ ಹೋಮ ಹವನದಲ್ಲಿ ಇಡೀ ಕನ್ನಡ ಚಿತ್ರೋದ್ಯಮ ಭಾಗಿಯಾಗಿತ್ತು. ಈ ವಿಶೇಷ ಪೂಜೆಯನ್ನು ಉಡುಪಿಯ ಖ್ಯಾತ ಜ್ಯೋತಿಷಿ ಪ್ರಕಾಶ್ ಅಮಣ್ಣಾಯ ನೇತೃತ್ವದಲ್ಲಿ ನಡೆಸಿದ್ದಾರೆ. ಈ ಪೂಜೆಗೆ ಜಗ್ಗೇಶ್, ಅಭಿಷೇಕ್ ಅಂಬರೀಶ್, ಸುಮಲತಾ, ನೆನಪಿರಲಿ ಪ್ರೇಮ್, ಶರಣ್, ರಾಗಿಣಿ, ರಾಕ್ಲೈನ್ ವೆಂಕಟೇಶ್, ವಿನೋದ್ ರಾಜ್ ಸೇರಿದಂತೆ ಹಲವು ನಟನಟಿಯರು ಭಾಗಿಯಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡಿದರು. ಅಂದ್ಕೊಂಡಾಗೆ ಪೂಜೆ ಕಾರ್ಯಕ್ರಮ ತುಂಬ ಚೆನ್ನಾಗಾಯಿತು. ಇಡೀ ಚಿತ್ರೋದ್ಯಮ ಭಾಗವಹಿಸಿದ್ದು ತುಂಬ ಸಂತೋಷ ಆಯಿತು. ಸರಿ ತಪ್ಪುಗಳನ್ನು ಹೇಗೆ ತಿದ್ಕೋಬೇಕು ಅನ್ನೋದನ್ನು ಅವರು ಆಶೀರ್ವಾದ ಮಾಡೋದು. ಎಲ್ಲರ ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ ನಾವು ಹಿರಿಯರು ಕಟ್ಟಿದಂಥ ಒಂದು ಚಿತ್ರರಂಗ ಇದು. ಚಿತ್ರರಂಗ ಉಳಿಸ್ಕೋಬೇಕು ಅನ್ನೋದು ನನ್ನ ಆಸೆ. ಒಳ್ಳೊಳ್ಳೆ ಚಿತ್ರಗಳನ್ನ ನಿರ್ಮಾಣ ಮಾಡೋದಕ್ಕೆ ನಾವೆಲ್ಲರೂ ಮುಂದಾಗೋಣ ಅನ್ನೋದಕ್ಕೆ ಇವತ್ತು ಈ ಪೂಜೆ ಮುಖಾಂತರ ಎಲ್ಲರಿಗೂ ಒಳ್ಳೆಯದಾಗಲಿ, ಬಂದು ಪ್ರಾರ್ಥನೆ ಮಾಡ್ಕೊಳ್ಳಿ, ಪೂಜೆ ಮಾಡ್ಕೊಳ್ಳಿ, ಆಶೀರ್ವಾದ ಪಡ್ಕೊಂಡು ಹೋಗಿ ಅಂತ ನಾವು ಈ ಪೂಜೆನ ಮಾಡಿದ್ದೀವಿ. ಪೂಜೆಯಿಂದ ಒಂದು ನಮ್ಮ ಮನಸ್ಸಿಗೆ ನೆಮ್ಮದಿ, ನಮ್ಮ ಚಿತ್ರರಂಗಕ್ಕೆ ಒಂದು ಏಳಿಗೆ, ನಮ್ಮಲ್ಲಿರೋ ಸಂಕಷ್ಟ ಎಲ್ಲವೂ ಪರಿಹಾರವಾಗಲಿ. ಮತ್ತು ನಮ್ಮ ಚಿತ್ರರಂಗ, ಕನ್ನಡ ಚಿತ್ರರಂಗವನ್ನು ನೋಡಿ ಎಲ್ಲರೂ ಬೆರಳು ಮಾಡಿ ತೋರಿಸಿ, ಓಹೋ ಎಂಥದಪ್ಪ, ಏನೇನು ಟ್ಯಾಲೆಂಟ್ ಇದ್ದಾರಪ್ಪ ಅನ್ನೋಂಥ ಆಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತೀನಿ. ಪೂಜೆ ಮಾಡುವ ಬಗ್ಗೆ ಚರ್ಚೆ ಆರಂಭವಾದ ದಿನದಿಂದಲೂ ಕೂಡ ಕೆಲ ಅಪಸ್ವರಗಳು ಕೇಳಿ ಬರ್ತಿತ್ತು. ಈ ಪೂಜೆ ಯಾಕೆ, ಜೈಲಲ್ಲಿರುವ ದರ್ಶನ್ ಹೆಸರಿನಲ್ಲಿ ಪೂಜೆ ಮಾಡಿಸಲಾಗ್ತಿದೆಯಾ ಅನ್ನುವಂತಹ ಆರೋಪಕ್ಕೆ ಕಲಾವಿದರು ಕಿಡಿಕಾರಿದ್ರು. ಸರ್, ನನಗೂ ಅದೇ ಥರ ಬಂತು ಮಾಹಿತಿ. ನನಗೆ ಹಂಗಾಗಿದ್ರೆ ನಾವು ಬರ್ತಾ ಇರಲಿಲ್ಲ, ಅದು ಬೇರೆ ಥರ ಹೊರಟೋಗ್ತಾ ಇತ್ತು. ಇದು ಕಲಾವಿದರು ಒಳತಕ್ಕಾಗಿ ನಡೆದಿರೋದು. ಸ್ವಲ್ಪ ಐ ಥಿಂಕ್ ವಿಷಯದ ಕೊರತೆ ಆಗಿರ್ಬೇಕು ತಿಳ್ಕೊಳ್ಳುವಂಥದ್ದು. ಹಂಗಾಗಿ ಯಾರೋ ಅಪಾರ್ಥ ಮಾಡ್ಕೊಂಡಿದ್ದೆ. ನನಗೂ ಸ್ವಲ್ಪ ಅಪಷ್ಟ ಅನುಮಾನ ಆಯಿತು, ಇರ್ಬೋದೇನೋ ಅಂತ ಅಂದ್ಕೊಂಡೆ. ಆಮೇಲೆ ನಾನು ಎನ್ಕ್ವೈರ್ಡ್ ಇಲ್ಲ ಆ ಥರ ಅಲ್ಲ, ಇಡೀ ಎಲ್ಲರ ಒಳಿತಿಗಾಗಿ ಅಂತ ಅಂದಮೇಲೆ ನಾನು ಕೂಡ ಬಂದೆ. ಈ ಥರ ಮಾತಾಡಲೇಬಾರ್ದು. ಫಸ್ಟ್ ಆಫ್ ಆಲ್ ಈ ಥರ ಒಂದು ಪೂಜೆ ಇಟ್ಕೊಂಡಿದ್ದಾರೆ ಅಂದರೆ ಒಂದು ಎಲ್ಲ ಒಳ್ಳೆ ಉದ್ದೇಶಕ್ಕೆ ಇಟ್ಕೊಂಡಿರ್ತಾರೆ. ಆ್ಯಂಡ್ ಅದನ್ನು ಪಾಸಿಟಿವ್ ನೋಡೋದು ಬದಲು ಮೇಕಿಂಗ್ ಇಟ್ ಪರ್ಸ್ನಲ್ ಅಬೌಟ್ ಎನಿಬಡಿ ಇಸ್ ನಾಟ್ ನೈಸ್. ಇಟ್ಸ್ ನಾಟ್ ಅ ಒನ್ ಪರ್ಸನ್ ಥಿಂಗ್. ಇಟ್ಸ್ ನೆವರ್ ಬಿನ್ ಅ ಒನ್ ಪರ್ಸನ್ ಥಿಂಗ್ ಆ್ಯಂಡ್ ಇಟ್ ಶುಡಂಟ್ ಬಿ ಟ್ರೀಟೆಡ್ ಲೈಕ್ ಅ ಪರ್ಸನಲ್ ಥಿಂಗ್ ಆಸ್ ವೆಲ್. ಎಲ್ಲರೂ ಒಂದು ಐ ಬಿಲೀವ್ ಎವ್ರಿ ಒನ್ ಶುಡ್ ಬಿ ಹ್ಯಾಪಿ ಆ್ಯಂಡ್ ಐ ಥಿಂಕ್ ಇಟ್ಸ್ ವೆರಿ ಸಿಲಿ. ಜಸ್ಟ್ ಇನ್ನು ಪೂಜೆಯ ಕೊನೆ ಹಂತದಲ್ಲಿ ಕನ್ನಡ ಚಿತ್ರರಂಗದ ಬಗ್ಗೆ ನಾಗಾರಾಧನೆ ಮಾಡಿದಂತಹ ನಾಗಪಾತ್ರಿ ಭವಿಷ್ಯ ನುಡಿದಿದ್ದಾರೆ. ಇಂಡಸ್ಟ್ರಿಯಲ್ಲಿ ಒಗ್ಗಟ್ಟಿಲ್ಲ, ತಲೆ ತಗ್ಗಿಸಿ ನಡೆದವರಿಗೆ ಒಳ್ಳೆಯದಾಗುತ್ತೆ. ಹಿಂದೆ ನಡೆದು ಬಂದ ಸಂಪ್ರದಾಯ ಮುಂದುವರಿತಾ ಇಲ್ಲ. ಕಲಾವಿದರ ಸಂಘ ದೇವರ ಜಾಗ ಇದ್ದಂತೆ, ನಾಗ ಓಡಾಡುವ ಸ್ಥಳ. ಆದರೆ ಈ ಜಾಗದಲ್ಲಿ ಪೂಜೆ ನಿಂತಿದೆ. ನಿಮ್ಮ ಹುಟ್ಟುಹಬ್ಬ ಸಂಭ್ರಮ ನಡೀತಾ ಇದೆ. ಇದೇ ಕಾರಣಕ್ಕೆ ಚಿತ್ರರಂಗಕ್ಕೆ ದೋಷ ಅಂಟಿದೆ ಅಂತ ಹೇಳಿ ಪರಿಹಾರವನ್ನು ಕೂಡ ಸೂಚಿಸಿದರು. ಒಟ್ಟಾರೆ ಇವತ್ತಿನ ಒಳಿತಿನ ಪೂಜೆಯಲ್ಲೂ ಕೂಡ ಸ್ಯಾಂಡಲ್ವುಡ್ ಕಲಾವಿದರಲ್ಲಿ ಒಗ್ಗಟ್ಟು ಕಂಡುಬಂದಿಲ್ಲ. ಇಂದಿನ ಯುವ ಕಲಾವಿದರು ಈ ದಿನದ ಪೂಜೆ ಮೂಲಕವಾದರೂ ಕನ್ನಡ ಚಿತ್ರರಂಗಕ್ಕೆ ಒಂದಾಗಿ ಮುನ್ನಡೆಯುವ ಒಗ್ಗಟ್ಟಿನ ಸಂದೇಶವನ್ನು ಕೊಡಬೇಕಿತ್ತು. ಆದರೆ ಇವತ್ತೂ ಕೂಡ ಅದಾಗಲಿಲ್ಲ. ಈ ಪೂಜೆ ಬಳಿಕವಾದರೂ ಇನ್ನು ಮುಂದೆ ಚಿತ್ರರಂಗಕ್ಕೆ ಒಳ್ಳೆಯದಾಗುತ್ತಾ ಅನ್ನೋದನ್ನು ಕಾದು ನೋಡಬೇಕಿದೆ. ರಾಘವ್ ಮರಿಸ್ವಾಮಿ, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.